ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ವೀಕೆಂಡ್ ಬಂದೇ ಬಿಡ್ತು. ವೀಕೆಂಡ್ ಬಂತು ಅಂದ್ರೆ ಸಾಕು, ಯಾರು ಕಿಚ್ಚನ್ ಚಪ್ಪಾಳೆ, ಯಾರಿಗೆಲ್ಲ ಕ್ಲಾಸ್ ಇರುತ್ತೆ ಅಂತೆಲ್ಲ ತುಂಬಾ ಡೌಟ್ಗಳು ಇರ್ತವೆ. ಖಂಡಿತವಾಗ್ಲೂ ಕಿಚ್ಚನ್ ಚಪ್ಪಾಳ ಬಗ್ಗೆ ಮಾಹಿತಿ ಇಲ್ಲ. ಕಿಚ್ಚನ ಚಪ್ಪಾಳ ಕೂಡ ಕೊಡೋದು ಇಲ್ಲ ಅನ್ಸುತ್ತೆ ಈ ಸೀಸನ್ ಅಲ್ಲಿ. ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ರು. ಆ ಚಪ್ಪಾಳ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಈ ವಾರ ಕೂಡ ನನ್ಗನ್ಸುತ್ತೆ ಯಾರಿಗೂ ಕಿಚ್ಚನ್ ಚಪ್ಪಾಳ ಇಲ್ಲ. ಬಟ್ ಯಾರಿಗೆಲ್ಲ ಕ್ಲಾಸ್ ಇದೆ ಅಂತ ಒಂದು ಚಿಕ್ಕ ಮಾಹಿತಿ ಇದೆ, ಅಪ್ಡೇಟ್ ಅಂತ ಅನ್ಕೊಳ್ಳಿ. ನೋಡೋಣ, ಅದ್ರ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೇನ್ ಆಗಿ 100% ಆಗಿ ಇವತ್ತಿನ ಎಪಿಸೋಡ್ ಅಲ್ಲಿ ಗಿಲ್ಲಿಗೆ ಮತ್ತು ಅಶ್ವಿನಿ ಗೌಡರಿಗೆ ಇಬ್ಬರಿಗೆ ಭರ್ಜರಿ ಕ್ಲಾಸ್ ಇದೆ ಅಂತಾನೆ ಹೇಳ್ಬೋದು. ಯಾವ ರೀತಿ ಕ್ಲಾಸ್ ಅಂದ್ರೆ ಮುಟ್ ನೋಡ್ಕೋಬೇಕು ಆ ರೀತಿ ಇದೆ. ಬರೀ ಮಾತಲ್ಲೇ ಕೈಯಿಂದ ಹೇಳಕ್ಕಾಗುತ್ತಾ? ಇಲ್ಲ ತಾನೆ. ಅಂದ್ರೆ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಕಿಚ್ಚ ಸಾರು ಕ್ಲಾಸ್ ಇರುತ್ತೆ ಅಂತ ಹೇಳಿದ್ದಾರೆ. ಯಾವ ರೀತಿ ಅಂದ್ರೆ ಮೇನ್ ಆಗಿ ನಮ್ಮ ಗಿಲ್ಲಿ ಇದಾರಲ್ವಾ, ಅವರು ಯೋಗ್ಯತೆ ಬಗ್ಗೆ ಮಾತಾಡ, ಅಶ್ವಿನಿ ಬಗ್ಗೆ ಯೋಗ್ಯತೆ ಬಗ್ಗೆ. ಕೊನೆ ಹೋಗೋ ಟೈಮಲ್ಲಿ ಇದೆಲ್ಲ ಬೇಕೀಗ ನಿಮ್ಗೆ, ಯಾಕೆ ಈ ರೀತಿ ಎಲ್ಲ ಆಡ್ತೀರಾ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀರಾ ಅಂತೆಲ್ಲ ನಮ್ಮ ಕಿಚ್ಚ ಸರ್ ಅಶ್ವಿನಿಗೆ ಮತ್ತು ಗಿಲ್ಲಿ ಅವರಿಗೆ ಕ್ಲಾಸ್ ಇದೆ ಅಂತೆಲ್ಲ ಇದೆ. ಒಂದ್ ಅರ್ಥ ಮಾಡ್ಕೊಳ್ಳಿ. ನಾನು ಮೇನ್ ಆಗಿ ಏನ್ ಹೇಳ್ತೀನಿ ಅಂದ್ರೆ, ನಮಗೆ ಶೂಟ್ ಆಗಿದ್ದೆಲ್ಲ ತೋರ್ಸಲ್ಲ, ಅಲ್ಲಿ ಕ್ಲಾಸ್ ಆಗಿರುತ್ತೆ. ಕೆಲವು ಸಲ ಹೊರಗಡೆ ವಾತಾವರಣ ನೋಡಿ ಕೂಡ ಅದನ್ನ ಎಪಿಸೋಡ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾರೆ, ಎಪಿಸೋಡ್ ಅಲ್ಲಿ ಆಡ್ ಮಾಡ್ತಾರೆ. ಆ ರೀತಿ ಕೂಡ ಇರುತ್ತೆ. ಆದ್ರಿಂದ ನಮಗೆ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಸಖತ್ತಾಗಿ ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿ ಅವರಿಗೆ ಕ್ಲಾಸ್ ಇದೆ ಅಂತೆ. ಯಾಕಂದ್ರೆ ಅಲ್ಲಿ ಇಬ್ರು ಕಡಿಮೆ ಇಲ್ಲ. ಅಶ್ವಿನಿ ಗೌಡ ಹಂಗೆ ಮಾತಾಡಿದ್ದಾರೆ, ಗಿಲ್ಲಿನೂ ಹಂಗೆ ಮಾತಾಡಿದ್ದಾರೆ. ದಿ ಫಸ್ಟ್ ಟೈಮ್ ಗಿಲ್ಲಿ ಆ ರೀತಿ ಮಾತಾಡಿದ್ದು ನಾವು ನೋಡಿದ್ದು ಕೂಡ. ತುಂಬಾ ಫ್ರಸ್ಟ್ರೇಷನ್ ಇಂದ, ತುಂಬಾ ಕೋಪದಿಂದ, ನಿಮ್ಗೆ ಬಿಗ್ ಬಾಸ್ ಮನೆಗೆ ಬರೋ ಯೋಗ್ಯತೆನೇ ಇಲ್ಲ, ನೀವು ಬರೀ ರೂಲ್ಸ್ ಬ್ರೇಕ್ ಮಾಡ್ತೀರಾ, ಅದ್ರ ಬಗ್ಗೆ ಆಗಿರ್ಬೋದು, ಮನೆ ಕೆಲಸ ಬಗ್ಗೆ ಆಗಿರ್ಬೋದು, ಅವ್ರ ಬಗ್ಗೆ ಅಲ್ಸೆಟ್ಟು ಅದು ಇದು ಆಗಿರ್ಬೋದು. ಮೇನ್ ಆಗಿ ಧ್ರುವಂತು, ಅಶ್ವಿನಿ, ಗಿಲ್ಲಿ ಆ ಹೊರಗಡೆ ಕುತ್ಕೊಂಡು ಸುಮಾರಾಗಿ ಎರಡು ತಾಸು 3 ತಾಸು ಎಲ್ಲ ಮಾತಾಡ್ತೀರಾ. ಆ ರೀತಿ ಎಲ್ಲ ಮಾತಾಡ್ತಿರಲ್ಲ, ಅದರಿಂದ ಏನ್ ಉಪಯೋಗ? ಕೊನೆ ಟೈಮಲ್ಲಿ ಇದೆಲ್ಲ ಬೇಕಿತ್ತ ನಿಮ್ಗೆ? ಏನಂತ ಮಾತಾಡ್ತೀರಾ? ಯಾರ ವ್ಯಕ್ತಿತ್ವನ ಏನೆಲ್ಲ ತೋರ್ಸ್ಕೊಂತೀರಾ? ನಿಮ್ಗೆ ಏನ್ ಬಂದಿರೋದಂತಲ್ಲ ಸಖತ್ತಾಗಿ ಉಗಿದು ಉಪ್ಪಾಕಿದ್ದಾರೆ ಕಿಚ್ಚ ಸಾರು ಗಿಲ್ಲಿಗೆ ಮತ್ತು ಅಶ್ವಿನಿಗೆ, ಧ್ರುವಂತವ್ರಿಗಂತೆಲ್ಲ ಬರ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ರಾಶಿಕಾಗೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿ ಉಸ್ತುವಾರಿ ಏನಂತ ಬರ್ತಿದ್ರು, ಓದುವವರು ಅರ್ಥ ಆಯ್ತಾ ನಿಮ್ಗೆ ಅಂತೆಲ್ಲ ಕೇಳಿ, ಕೇವಲ ಅವ್ರಿಗೆ ಮಾತ್ರ ಅಲ್ಲ ಇಡೀ ಮನೆ ಮಂದಿಗೆಲ್ಲ ಕ್ಲಾಸ್ ತಗೊಂತಾರೆ. ಏನಂದ್ರೆ ಈ ಸೀಸನ್ ಎಲ್ಲ ವರಷ್ಟು ಯಾವ ಸೀಸನ್ ಅಲ್ಲಿ ಇಲ್ಲ. ಏನಂದ್ರೆ ಆ ಟಾಸ್ಕ್ ಅಂತ ಬಂದಾಗ, ಟಾಸ್ಕ್ ವಿಷಯದಲ್ಲಿ ಏನ್ ಓದ್ತೀರಾ, ಏನ್ ಅರ್ಥ ಮಾಡ್ಕೊಂತೀರಾ, ಏನ್ ಇದಕ್ ಮಾಡ್ತೀರಾ ಅಂತೆಲ್ಲ ತಗೊಂಡಾಗ, ಏನ್ ಅರ್ಥ ಮಾಡ್ಕೊಂಡ್ರೆ, ಏನ್ ಆಟ ಆಡ್ತಾ ಇದ್ರ ಅಂತೆಲ್ಲ ಸರಿಯಾಗಿ ಎಲ್ಲರಿಗೂ ಕ್ಲಾಸ್ ತಗೊಂಡಿದ್ದಾರೆ. ಅದೇ ರೀತಿ ಆದ್ಮೇಲೆ ಬಿಗ್ ಬಾಸ್ ಮಧ್ಯ ಉಸ್ತುವಾರಿಗಳು ಬಂದಾಗ ಆ ವಿಷಯನ ಎಂಟ್ರಿ ಮಾಡ್ತಾರೆ. ಉಸ್ತುವಾರಿಗಳು ತಪ್ಪು ಮಾಡಿದ್ರೆ ಅಂತ ಗೊತ್ತು, ಬಟ್ ಕೊನೆ ಕ್ಯಾಪ್ಟನ್ಸಿ ಬಗ್ಗೆ ನಿಮ್ಮ ಮನೆಯ ಒಂದು ನಿರ್ಧಾರ ಮೇಲೆ ಕ್ಯಾಪ್ಟನ್ ಆಗ್ಲಿ ಅಂತ ಮಾಡಿದ್ದು. ಅಷ್ಟು ಬಿಟ್ರೆ ಇಲ್ಲಿ ಯಾರಿಗೂ ಫೇವರಿಸಮ್ ಮಾಡಿಲ್ಲ, ಯಾರಿಗೂ ಇದು ಮಾಡಿಲ್ಲ ಅಂತ. ಏನಕ್ಕಂದ್ರೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗ್ತಾ ಇದೆ, ಫೇವರಿಸಮ್ ಮಾಡ್ತಾ ಇದಾರೆ ಅಂತೇಳಿ. ಆ ಫೇವರಿಸಮ್ ಬಗ್ಗೆ ಕೂಡ ಈ ಪಂಚಾಯತಿಯಲ್ಲಿ ಕ್ಲಾಸು ಅಂದ್ರೆ ಯಾರಿಗೆ ಕ್ಲಾಸ್ ತಗೊಂತಾರೆ ಅಂದ್ರೆ, ಅದೇ ಟ್ರೋಲ್ ಮಾಡೋರಿಗೆ, ವಿಡಿಯೋಸ್ ಮಾಡೋರಿಗೆ, ನಮ್ಮಂತವ್ರಿಗೆ ಎಲ್ಲ ಫೇವರಿಸಮ್ ಮಾಡ್ತಾರೆ ಅಂತ ಹೇಳೋರ್ಗೆ ಕೂಡ ಅಂದ್ರೆ ಕ್ಲಾಸ್ ಅಂತಲ್ಲ, ಅಲ್ಲಿಂದ ಹೇಳ್ತಾರೆ ಇದು ಕ್ಲಾರಿಟಿ ಹಿಂಗಿರುತ್ತೆ ಅಂತ. ಇನ್ನು ಹೇಳ್ಬೇಕಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಗಿಲ್ಲಿ, ಅಶ್ವಿನಿ, ಧ್ರುವಂತ್ ಈ 3 ಜನಕ್ಕೆ ಕ್ಲಾಸ್ ಇದೆ. ಎಕ್ಸ್ಪೆಕ್ಟೆಡ್, ಅನ್ಎಕ್ಸ್ಪೆಕ್ಟೆಡ್, ರಕ್ಷಿತ ಕೂಡ ಕ್ಲಾಸ್ ಇದೆ. ಯಾವ ಕಾರಣ ಅಂತ ಕೇಳಿದ್ರೆ, ಟಾಸ್ಕ್ ಆಡಮ್ಮ ಅಂತ ಹೇಳಿದ್ರೆ ಕಾವ್ಯನ ಸೋಸಕ್ಕೆ ಪ್ರಯತ್ನ ಪಡ್ತೀಯಲ್ಲ ಅಂತೇಳಿ ಕ್ಲಾಸ್ ಇದೆ ಅಂತೆ. ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ಅಪ್ಡೇಟು ಪ್ರೋಮೋ ಬಂದ್ಮೇಲೆ ಹೇಳ್ತೀನಿ. ಏನಕ್ಕಂದ್ರೆ ಪ್ರೋಮೋ ರಿವ್ಯೂ ಅಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ಹೇಳಿದ್ರೆ ಚಾನಲ್ ಮೇಲೆ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ಪ್ರೋಮೋ ರಿವ್ಯೂ ಅಲ್ಲಿ ಅದನ್ನು ಹೇಳ್ಬಿಡ್ತೀನಿ ಅವಾಗ ಬಂದಾಗ, ಸರಿನಾ? ನೋಡೋಣ ಏನೆಲ್ಲ ಪಂಚಾಯತಿ ಎಲ್ಲ ಇರುತ್ತೆ ಅಂತ ಕ್ಲೀನ್ ಆಗಿ ಅಪ್ಡೇಟ್ ಆಗಿ ಕೊಡ್ತೀನಿ. ನೈಟೇನೆ ಎಲಿಮಿನೇಷನ್ ಯಾರು ಇರುತ್ತೆ ಅಂತೆಲ್ಲ ನೋಡೋಣ ಏನೆಲ್ಲ ಆಗ್ಬೋದು ಅಂತ. ನನ್ನ ಪ್ರಕಾರ ಎಲಿಮಿನೇಷನ್ ಆದ್ರೆ ಈ ವಾರ ಧ್ರುವಂತ್ ಅವ್ರು ಹೋಗ್ಬೋದು, ಇಲ್ಲ ರಾಶಿಕಾ ಹೋಗ್ಬೋದು ಅಂತ ಅನ್ಸುತ್ತೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ವೀಕೆಂಡು ಪ್ರೀ ಕ್ಲೂಸ್ ಅಪ್ಡೇಟ್ ಅನ್ಕೊಳ್ಳಿ. ಅಷ್ಟೇನೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.